ಈಗ ಕಾಲ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದ್ರೆ SSLC PUC ಡಿಗ್ರಿ ಮನೆಗೆ ಬರುತ್ತೆ. ನಿಮ್ಮ ಅಂಕಪಟ್ಟಿ ನೀವು ಓದಿಲ್ಲ ಅಂದ್ರೂ ಕೂಡ ಅಥವಾ ಎಕ್ಸಾಮ್ ಬರ್ದಿಲ್ಲ ಅಂದ್ರೂ ಕೂಡ ಅಂತ ಪರಿಸ್ಥಿತಿಗೆ ಬಂದಿರುವಂತದ್ದು. 30 ರಿಂದ 50 ಸಾವಿರ ಕೊಟ್ರೆ ಸಾಕು, ರೆಡಿಯಾಗಿ ನಿಮ್ಮ ಮನೆಗೆ ಬಂದು ಬಿದ್ದಿರುತ್ತೆ ನಕಲಿ ಅಂಕಪಟ್ಟಿ. ನಗರದಲ್ಲಿ ಸದ್ದಿಲ್ಲದೆ ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲ ಪತ್ತೆಯಾಗಿರುವಂತದ್ದು. SSLC PUC ಡಿಗ್ರಿ ಮನೆಗೆ ಅಂಕಪಟ್ಟಿ ಬರುತ್ತೆ. 30 ರಿಂದ 50 ಸಾವಿರ ಕೊಟ್ರೆ ಸಾಕು, ನಕಲಿ ಅಂಕಪಟ್ಟಿ ರೆಡಿ ಆಗಿಬಿಡುತ್ತೆ. ಹಣ ಕೊಟ್ರೆ ಸಾಕು, ಮಾರ್ಕ್ಸ್ ಕಾರ್ಡ್ ಡೋರ್ಗೆ ಡೆಲಿವರಿ ಆಗುತ್ತೆ. ನಕಲಿ ಮಾರ್ಕ್ಸ್ ಕಾರ್ಡ್ ಜಾಲವನ್ನ ಖಾಕಿ ಪಡೆ ಭೇದಿಸಿದ್ದಾರೆ. ಬೆಂಗಳೂರು ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂತದ್ದು. ಸದ್ದಿಲ್ಲದೆ ನಡೀತಾ ಇದೆ ನಕಲಿ ಮಾರ್ಕ್ಸ್ ಕಾರ್ಡ್ ನ ದಂಧೆ. ನೋಡಿ, ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಅದ್ರ ಮುಂದೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದ್ರಪ್ಪ ಅಂತಾನೂ ಹೇಳ್ತಾರೆ. ಇಲ್ಲಿ ಉಲ್ಟಾ ಆಗ್ತಾ ಇದೆ. ವಿದ್ಯೆಗಿದೆಯಲ್ಲ ಏನಿಲ್ಲ, ದುಡ್ಡಿದ್ರೆ ಸಾಕು, ಹಣ ಕೊಟ್ರೆ ಸಾಕು, ನಕಲಿ ಮಾರ್ಕ್ಸ್ ಕಾರ್ಡ್. ನೀವು ಓದಿರ್ತೀರೋ ಬಿಟ್ಟಿರ್ತೀರೋ, ಎಷ್ಟು ಮಾರ್ಕ್ಸ್ ಬಂದಿರುತ್ತೋ ನಿಮಗೆ ಬೇಕಾದಷ್ಟು ಮಾರ್ಕ್ಸ್ ಕೊಡ್ತಾರೆ, ಆದ್ರೆ ನೀವು ದುಡ್ಡು ಕೊಡ್ಬೇಕು. ಇಂಥ ಘಟನೆಗಳು ನಡೀತಾ ಇತ್ತು ಬೆಂಗಳೂರಿನಲ್ಲಿ. ಈಗ ಆ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನೀವು ಜಸ್ಟ್ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ರೆ ಸಾಕು, ನಿಮ್ ಮನೆ ಡೋರಿಗೆ, ಈಗ ಹೇಗೆ ನಾವು ಪಿಜ್ಜಾ ಅದು ಇದು ಅಂತ ಮನೆಗೆ ಆರ್ಡರ್ ಮಾಡಿ ತರ್ಸ್ಕೋತೀವೋ ಹಾಗೆ ದುಡ್ಡು ಕಳ್ಸಿದ್ರೆ ಸಾಕು, ನಿಮ್ ಮನೆ ಡೋರ್ಗೆ ಅವರು ನಿಮ್ಮ ಅಂಕಪಟ್ಟಿಯನ್ನ, ನಕಲಿ ಅಂಕಪಟ್ಟಿಯನ್ನ ತಂದು ಕೊಟ್ಟು ಹೋಗ್ತಾರೆ. ಎಂಥ ಜಾಲ ಪತ್ತೆಯಾಗಿರುವಂತದ್ದು ಬೆಂಗಳೂರಿನಲ್ಲಿ. ಬೆಂಗಳೂರು ಪೊಲೀಸರು ಭೇದಿಸಿರುವಂತದ್ದು ಇಂಥ ಜಾಲವನ್ನ. ದುಡ್ಡು ಕೊಟ್ರೆ ಸಾಕು, ನಿಮ್ಮ ಮನೆ ಡೋರ್ಗೆ ಬಂದು ಬಿದ್ದಿರುತ್ತೆ ನಿಮ್ಮ SSLC PUC ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಕೋರ್ಮಂಗ್ಲಾದಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ಪತ್ತೆಯಾಗಿರುವಂತದ್ದು. ಬೆಂಗಳೂರಿನ ಕೋರ್ಮಂಗ್ಲಾದಲ್ಲಿ ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಮಿಷನ್ ಸಂಸ್ಥೆ ಹೆಸರಿನಲ್ಲಿ ಈ ದಂಧೆ ನಡೀತಾ ಇದೆ. ರಾಜಾರೆಡ್ಡಿ ಅನ್ನುವಂತ ಆರೋಪಿ ಈ ಕೃತ್ಯವನ್ನ ನಡೆಸ್ತಾ ಇದ್ದ. ಕಾಲೇಜ್ಗಳಲ್ಲಿ ಅಡ್ಮಿಷನ್ ಕೊಡಿಸೋದಾಗಿ ಫೋನ್ ಕಾಲ್ ಮಾಡ್ತಾ ಇದ್ದ. ಕಾಲೇಜ್ಗಳಲ್ಲಿ ಅಡ್ಮಿಷನ್ ಕೊಡಿಸ್ತೀನಿ ನಾನು ಅಂತ ಫೋನ್ ಕಾಲ್ ಮಾಡೋದು. ಅಂದ್ರೆ ಕಡಿಮೆ ದುಡ್ಡಲ್ಲಿ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಸೀಟ್ ಪ್ರವೇಶಾತಿ ನೀಡ್ತೀನಿ ಅಂತ ಆಸೆ ಆಮಿಷವನ್ನ ಒಡ್ತಾ ಇದ್ದ. SSLC PUC ಓದದೇ ಇದ್ರೂ ಕೂಡ ಪದವಿ ಪರೀಕ್ಷೆ ಬರೆಯೋಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ಅಂತ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾ ಹೋಗ್ತಾರೆ. ಅಜಯ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದಾಗ ವಿದ್ಯೆ ಅನ್ನೋದು ಅದರ ವ್ಯಾಲ್ಯೂನೇ ಕಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ನೇರ ಉದಾಹರಣೆ ಈ ನಕಲಿ ಮಾರ್ಕ್ಸ್ ಕಾರ್ಡ್ ನ ಒಂದು ದಂಧೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಸದ್ದಿಲ್ಲದೆ ಬೆಂಗಳೂರಿನ ಕೋರ್ಮಂಗ್ಲದಲ್ಲಿ ನಡೀತಿದ್ದಂತ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ಜಾಲವನ್ನ ಇದೀಗ CCB ಪೊಲೀಸರು ಭೇದಿಸಿರುವಂತದ್ದು. ಅಂದ್ರೆ ಇಲ್ಲಿ ರಾಜಾರೆಡ್ಡಿ ಎಂಬ ವ್ಯಕ್ತಿ ಏನಿದ್ದಾನೆ, ಮಾಲೀಕ ಕೂಡ ಈ ಒಂದು ಡಿಜಿಟಲ್ ಡಿಸ್ಟೆನ್ಸ್ ಎಜುಕೇಶನ್ ಮಿಷನ್ ಎಂಬ ಸಂಸ್ಥೆಯಲ್ಲಿ ಈ ಒಂದು ದಂಧೆಯನ್ನ ನಡೆಸ್ತಾ ಇದ್ದ. ಮೊದಲಿಗೆ ಈತ ಏನ್ ಮಾಡ್ತಾನೆ, ಒಂದು ಕಚೇರಿಯನ್ನ ಕೋರ್ಮಂಗ್ಲದಲ್ಲಿ ತೆಗೆದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಕೆಲ ಸಿಬ್ಬಂದಿಗಳನ್ನ ಆ ಒಂದು ಕಚೇರಿಯಲ್ಲಿ ಸೇರಿಸ್ಕೊಂಡು ಅವರ ಮೂಲಕವಾಗಿ ಕೆಲವೊಂದಷ್ಟು ಕಾಲೇಜುಗಳಿಗೆ ಅಡ್ಮಿಷನ್ ನ ಕೊಡಿಸ್ತೀವಿ ಅಂತೇಳಿ ನೇರವಾಗಿ ಫೋನ್ ಮಾಡುವಂತ ಕೆಲಸವನ್ನ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಲ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ರು. ಅಂದ್ರೆ ಮೊದಲಿಗೆ ಕಾಲೇಜ್ ಅಡ್ಮಿಷನ್ ಅನ್ನ ಕೊಡಿಸ್ತೀವಿ ಅಂತ ಹೇಳಿ ಅದರಲ್ಲೂ ಕೂಡ ಕೆಲವೊಂದು ಕಾಲೇಜುಗಳನ್ನ ಹೆಸರನ್ನು ಕೂಡ ಹೇಳಿರ್ತಾರೆ. ಅಂದ್ರೆ ಫ್ಲಾರೆನ್ಸ್, ಕಲಾನಿಕೇತನ್, MVJ, ಟಿಪ್ಪು ಸುಲ್ತಾನ್ ಎಂಬ ಕಾಲೇಜುಗಳಲ್ಲಿ ಸೀಟ್ ಇದೆ, ನಿಮ್ಗೆ ಪ್ರವೇಶವನ್ನ ಕೊಡಿಸ್ತೀವಿ, ಅಲ್ಲಿ ನೀವು SSLC ಆಗಿರ್ಬೋದು, PUC ಜೊತೆಗೆ ಪದವಿ, ಈ 3 ಎಕ್ಸಾಮ್ ಬರಿಬಹುದು ಅಂತ ಮೊದಲಿಗೆ ಮಾತನಾಡ್ತಾರೆ. ನಂತರವಾಗಿ ವಿದ್ಯಾರ್ಥಿಗಳ ಒಂದು ಬಯೋಡೇಟಾವನ್ನ ತೆಗೆದುಕೊಳ್ತಾರೆ, ದಾಖಲೆಗಳನ್ನ ತೆಗೆದುಕೊಳ್ತಾರೆ. ನಂತರ ಅವರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಈ ಸಿಬ್ಬಂದಿಗಳು ಮಾಡ್ತಾ ಇರ್ತಾರೆ. ಅಂದ್ರೆ ನೀವು SSLC PUC ಓದದೇ ಇದ್ರೂ ಕೂಡ ಡೈರೆಕ್ಟ್ ಆಗಿ ಡಿಗ್ರಿ ಎಕ್ಸಾಮ್ ನ ಬರೆಸ್ತೀವಿ ನಾವು, ನೀವು ಕೂಡ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಕೆಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, SSLC PUC ಆಗ್ದಲೇ ನೇರವಾಗಿ ಡಿಗ್ರಿ ಸಿಕ್ಕಿದ್ರೆ ಬೇರೆ ಕೆಲಸಗಳಿಗೆ ನಾವು ಸೇರ್ಕೋಬಹುದು ಈ ಒಂದು ಮಾರ್ಕ್ಸ್ ಕಾರ್ಡ್ ಸಿಕ್ಕಿದ ನಂತರವಾಗಿ ಅಂತ ಹೇಳಿ ಅವರು ಕೂಡ ಒಪ್ಕೋತಾರೆ. ಇಲ್ಲಿ ಕೆಲವೊಂದಷ್ಟು ಚಾರ್ಜ್ ಗಳನ್ನ ಮಾಡ್ತಾರೆ. ಅಂದ್ರೆ 10th ನ ಎಕ್ಸಾಮ್ ನ ಮಾರ್ಕ್ಸ್ ಕಾರ್ಡ್ ಬೇಕು ಅಂತಂದ್ರೆ 30 ರಿಂದ 35 ಸಾವಿರ, PUC ಬೇಕು ಅಂತ ಅಂದ್ರೆ
ಅಂದ್ರೆ ಒಂದು 40,000-50,000. ಅದೇ ರೀತಿಯಾಗಿ ಡಿಗ್ರಿ ಮಾರ್ಕ್ಸ್ ಡೈರೆಕ್ಟ್ ಆಗಿ ಬೇಕು ಅನ್ನೋದಾದ್ರೆ ಯಾವುದೇ ಎಕ್ಸಾಮ್ ಬರೀದಲೇ ಇದ್ರೂ ಕೂಡ ನೇರವಾಗಿ ಅವರ ಮನೆ ಬಾಗಿಲಿಗೆ ಒಂದು ಕೊರಿಯರ್ ಅಂದ್ರೆ DTDC ಕೊರಿಯರ್ ಮಾಡುವ ಮೂಲಕವಾಗಿ ಅವ್ರಿಗೆ ಹಣವನ್ನ ಅಂದ್ರೆ 50,000-70,000 ಡಿಗ್ರಿಗೆ ಒಂದು ಚಾರ್ಜ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಒಂದು ಕೃತ್ಯವನ್ನು ಎಸ್ಕೋದಕ್ಕೆ ಒಂದು ಕಚೇರಿಯನ್ನು ಕೂಡ ತೆರೆದಿರ್ತಾನೆ. ಈ ರಾಜಾರೆಡ್ಡಿ ಏನಿದ್ದಾನೆ ಈತ ನೇರವಾಗಿ ಈ ಒಂದು ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಂಡು ಅವರ ಮೂಲಕವಾಗಿ ಅಕ್ರಮವಾಗಿ ವಿದ್ಯಾರ್ಥಿಗಳಿಂದ ಹಣವನ್ನ ಪಡಿತಾ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಬ್ಬ ಆರೋಪಿ ಇದ್ದಾನೆ ಆರ್ಯನ್ ಅಂತೇಳಿ. ಆತ ಗ್ರಾಫಿಕ್ಸ್ ಡಿಸೈನ್ ಮಾಡ್ಕೊಳ್ಳುವಂಥದ್ದು, ಮಾರ್ಕ್ಸ್ ಗಳನ್ನು ಮಾಫ್ ಮಾಡುವಂಥದ್ದು, ಜೊತೆಗೆ ಫೋಟೋ ಆಗಿರ್ಬೋದು, ಸಹಿ ಆಗಿರ್ಬೋದು, ಎಲ್ಲಾ ರೀತಿಯಾದಂತ ನಕಲಿಯನ್ನ ಮಾಡಿಕೊಂಡು ಆ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಮಾಡಿಸ್ಕೊಂಡು ಅದೇ ರೀತಿಯಾಗಿ ನಕಲಿ ಮಾರ್ಕ್ಸ್ ಗಳನ್ನ ಅಂದ್ರೆ ಅಂಕಪಟ್ಟಿಗಳನ್ನ ತಯಾರು ಮಾಡಿ ವಿದ್ಯಾರ್ಥಿಗಳಿಗೆ ಈ ಆರ್ಯನ್ ಏನಿದ್ದಾನೆ ಈತ ಮಾಡ್ತಾ ಇದ್ದ ಮಾರ್ಕ್ಸ್ ಕಾರ್ಡ್ ತಯಾರಿಯನ್ನ ನಂತರವನ್ನ ಮಾರ್ಕ್ಸ್ ಕಾರ್ಡ್ ತಯಾರಿಯನ್ನು ಮುಗಿದ ನಂತರವಾಗಿ ಈ ರಾಜಾರೆಡ್ಡಿ ಏನಿರ್ತಾನೆ ತಮ್ಮ ಸಿಬ್ಬಂದಿಗಳಿಗೆ ಹೇಳ್ಕೊಂಡು ಈ ವಿದ್ಯಾರ್ಥಿಗಳು ಅಡ್ರೆಸ್ ಬದಲೇ ತೆಗೆದುಕೊಂಡಿರ್ತಾನಲ್ಲ ಅದರ ಮೂಲಕವಾಗಿ ಅಂದ್ರೆ DTDC ಮೂಲಕವಾಗಿ ಕೊರಿಯರ್ ಅನ್ನ ಮಾಡಿ ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದ. ಈ ಒಂದು ವಿಚಾರದಲ್ಲಿ CCB ಪೊಲೀಸರಿಗೆ ಮೊದಲಿಗೆ ಒಂದು ಮಾಹಿತಿ ಬರುತ್ತೆ. ಈ ರೀತಿಯಾಗಿ ಕೋರಮಂಗಲದಲ್ಲಿ ರಾಜಾರೆಡ್ಡಿ ಅನ್ನುವಂತ ವ್ಯಕ್ತಿ ನೇರವಾಗಿ ಈ ರೀತಿಯಾಗಿ ನಕಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಮಾಡಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವನ್ನ ಆಡಿ ಅಕ್ರಮವಾಗಿ ಲಕ್ಷಾಂತರ ರೂಪಾಯಿ ಹಣವನ್ನ, ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತೇಳಿ ಮಾಹಿತಿ ಬರುತ್ತೆ. ಕೂಡಲೇ CCB ಪೊಲೀಸರು ಎಚ್ಚೆತ್ಕೊಳ್ತಾರೆ. ಈ ರಾಜಾರೆಡ್ಡಿಯ ಒಂದು ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡ ನಂತರವಾಗಿ ಈತ ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ, ಎಷ್ಟು ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದ, ಇದುವರೆಗೂ ಎಷ್ಟು ಮಾರ್ಕ್ಸ್ ಕಾರ್ಡ್ ಅನ್ನ ಈತ ತಯಾರಿ ಮಾಡಿ ನಕಲಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಬ್ಮಿಟ್ ಮಾಡಿದ್ದ, ಈ ಎಲ್ಲ ವಿಚಾರವನ್ನು ತನಿಖೆ ಮಾಡುವಂತ ಕೆಲಸವನ್ನ ಸುಮೋಟೋ ಕೇಸ್ ಮಾಡಿಕೊಂಡು ನಂತರವಾಗಿ ಕೋರಮಂಗಲ ಅವರ ಕಚೇರಿಗೆ ದಾಳಿಯನ್ನ ಮಾಡ್ತಾರೆ. ದಾಳಿ ವೇಳೆ ಆ ಒಂದು ಕಚೇರಿಯಲ್ಲಿ ಇದುವರೆಗೂ ಕೂಡ 50ಕ್ಕೂ ಹೆಚ್ಚು ಒಂದು ಮಾರ್ಕ್ಸ್ ಕಾರ್ಡ್ ಗಳನ್ನ ಅಂದ್ರೆ ಅಂಕ ಪಟ್ಟಿಗಳನ್ನ ನೀಡಿರೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಅಲ್ಲಿರುವಂತಹ ರಾಜಾರೆಡ್ಡಿನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಅಲ್ಲಿ ಆರ್ಯನ್ ಏನಿದ್ದಾನೆ ಪ್ರಮುಖ ಮತ್ತೊಬ್ಬ ಆರೋಪಿ, ಆತ ಕೂಡ ಅಬ್ಸ್ಟ್ಯಾಂಡ್ ಆಗಿದ್ದಾನೆ. ಹೀಗಾಗಿ ಆ ಕಚೇರಿಯಲ್ಲಿ ಇರುವಂತಹ ವಸ್ತುಗಳನ್ನ ತೆಗೆದು ಸೀಸ್ ಮಾಡ್ಕೊಂಡು ಇದೀಗ ರಾಜಾರೆಡ್ಡಿನ ಮತ್ತಷ್ಟು ಎಂಕ್ವೈರಿ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ನಿಜವಾಗ್ಲೂ ಕೂಡ ಎಷ್ಟು ಕಷ್ಟಪಟ್ಟು ಓದೋರ್ಗೂ ಕೂಡ ಇಂಥದ್ನೆಲ್ಲ ನೋಡ್ತಾ ಇದ್ರೆ ನಾವ್ ಯಾಕಪ್ಪ ಕಷ್ಟಪಟ್ಟು ಓದ್ಬೇಕು ಹಗಲು ರಾತ್ರಿ. ಈ ಕಡೆ ಎಕ್ಸಾಮ್ ಬರಿಬೇಕಾದ್ರೆ ಅಲ್ಲೂ ದಂಧೆ ನಡೀತಾ ಇರುತ್ತೆ. ಈ ಕ್ವೆಶನ್ ಪೇಪರ್ಸ್ ಲೀಕ್ ಆಗುವಂಥದ್ದು ಇಂಥದ್ದೆಲ್ಲ ದೊಡ್ಡ ದೊಡ್ಡ ಎಕ್ಸಾಮ್ಸ್ಗಳಲ್ಲೇನೆ ಈ UPSC KPSC ನಲ್ಲೇನೆ ನಡೀತಾ ಇರುವಂಥದ್ದು. ವಿದ್ಯೆ ಅನ್ನೋದು ನಿಜವಾಗ್ಲೂ ಕೂಡ ಅದಕ್ಕೊಂದು ಬೆಲೆ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇಂಥದ್ದೆಲ್ಲ ನೋಡ್ತಾ ಇದ್ರೆ. ಇನ್ನು ಇವರು ಡೈರೆಕ್ಟ್ ಆಗಿ SSLC ಏನು ಓದಿಲ್ದೇ ಇದ್ರೂ ಪರವಾಗಿಲ್ಲ, ಡೈರೆಕ್ಟ್ ಆಗಿ SSLCಗೆ ಹೋಗ್ಬೋದು, SSLC ಎಕ್ಸಾಮ್ ಬರೆಸ್ತೀವಿ, ಡೈರೆಕ್ಟ್ ಆಗಿ ಡಿಗ್ರಿಗೆ ನಿಮ್ಗೆ ಸೇರಿಸ್ಬಿಡ್ತೀವಿ ಅಂತ ಆಮಿಷ ಉಟ್ಬಿಟ್ಟು ದುಡ್ಡು ಇಸ್ಕೊಂಡು ಪೀಕಿ ಈ ರೀತಿಯಾಗಿ ಮೋಸ ಮಾಡುವಂಥ ದಂಧೆ ಇದು.